ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಫೆಬ್ರವರಿ 12ಕ್ಕೆ ನೇಮಕವಾದ ರಾತ್ರಿಯಾಗಿತ್ತೆ. ನಾವು ದೇವರ ಜೊತೆ ಕೆಲಸದವರು. 1 ಕೊರಿಂಥದವರಿಗೆ 3ನೇ ಅಧ್ಯಾಯ 9ನೇ ವಚನ. ಈ ಸುವಾರ್ತೆಯುಗದಲ್ಲಿನ ಒಂದೇ ಒಂದು ಕೆಲಸವೇನೆಂದರೆ ಅಬ್ರಹಾಮನ ಆತ್ಮಿಕ ಸಂತತಿಯನ್ನು ಆಯ್ಕೆ ಮಾಡುವುದಾಗಿದೆ. ಇವರ ಮೂಲಕ ಭೂಮಿಯ ಸಂತತಿಯಾಗಿರುವ ಲೋಕದ ಎಲ್ಲ ಜನರು ಆಶೀರ್ವಾದವನ್ನು ಪಡೆದುಕೊಳ್ಳುವರು. ಭೂಮಿಯಲ್ಲಿರುವ ಎಲ್ಲ ಜನಾಂಗದವರು ಆಶೀರ್ವಾದ ಹೊಂದುವರೆಂಬ ಈ ವಾಗ್ದಾನವು ಆತ್ಮಿಕ ಸಂತಾನವು ನೆರವೇರಿ ಮುಗಿಯುವವರೆಗೂ ಅದು ಪೂರ್ಣವಾಗುವುದಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಗಲಾತ್ಯ 3ನೇ ಅಧ್ಯಾಯ 29ನೇ ವಚನ. ಈ ಸುವಾರ್ತೆಯುಗದ ಮೊದಲಿಂದ ಕೊನೆಯವರೆಗೂ ಈ ಒಂದೇ ಒಂದು ಕೆಲಸ ಮಾತ್ರ ನಡೆಯುತ್ತಿದೆ. ಆದ್ದರಿಂದ ಸತ್ಯವೇದದಲ್ಲಿ ನಾವು ಹೀಗೆ ಓದುತ್ತೇವೆ: ಬಿತ್ತುವವನೊಬ್ಬನು, ಕೊಯ್ಯುವವನು ಮತ್ತೊಬ್ಬನು. ನೀವು ಕಷ್ಟಪಡದಂಥ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳಿಸಿದೆನು. ಬೇರೊಬ್ಬರು ಕಷ್ಟಪಟ್ಟರೂ ನೀವು ಅವರ ಕಷ್ಟದಲ್ಲಿ ಸೇರಿಕೊಂಡಿದ್ದೀರಿ ಅಂದನು. ಯೋಹಾನನು 4ನೇ ಅಧ್ಯಾಯ 35-38ನೇ ವಚನಗಳು. ಅದು ಆರಂಭದಲ್ಲಾದರೂ ಸರಿ ಅಥವಾ ಯುಗದ ಸಮಾಪ್ತಿಯಲ್ಲಿರುವ ಈಗಿನ ಕೊಯ್ಯುವ ಕಾಲವಾದರೂ ಸರಿ, ಅವೆಲ್ಲವೂ ಒಂದೇ ಕೆಲಸ ಮತ್ತು ಒಂದೇ ಉದ್ದೇಶವನ್ನು ಒಳಗೊಂಡಿದೆ. ಅಂದರೆ ಅದು ಆಯಲ್ಪಟ್ಟವರನ್ನು ಒಟ್ಟುಗೂಡಿಸುವುದಾಗಿದೆ ಎಂಬುದಾಗಿದೆ. ಆಮೆನ್.